ಮೊದಲನೆಯದಾಗಿ ಪುಟಾಣಿ ರಿಯನಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಹಾಗೆ ಈ ಒಂದು ಬರ್ತ್ಡೇ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಭಜನಾ ತಂಡವನ್ನು ಗುರುತಿಸಿ ಕರೆದಿದ್ದಕ್ಕೆ ಮೊದಲನೆಯದಾಗಿ ನಾಗರಾಜ್ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಧಾರ್ಮಿಕ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ಉಳಿಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇವೆ. ನನ್ನ ಒಂದು 15 ವರ್ಷದ ಭಜನಾ ಸರ್ವೀಸ್ನಲ್ಲಿ ಈ ಥರ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಫಸ್ಟು. ಯಾಕೆ ಕೇಳಿದರೆ ತುಂಬ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಆಯಿತು. ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ ನಾವು. ಹಾಗೆ ಪುಟಾಣಿ ರಿಯನಿಗೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಇನ್ನೂ ಹೆಚ್ಚಿನ ಮನೆಗಳಲ್ಲೂ ಇದೇ ಥರ ಕಾರ್ಯಕ್ರಮ ತಾವೆಲ್ಲರೂ ನಡೆಸ್ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ಭಜನೆ ಆಗಬೇಕು. ಭಜನೆಯಿಂದ ಭಗವಂತನೆಡೆಗೆ ಅಂತ ಮಾತಿದೆ ಬಂಧುಗಳೇ. ಭಜನೆಯಿಂದ ಭಗವಂತನೆಡೆಗೆ ಎಲ್ಲಿ ಭಜಕರಿರುವರೋ ಅಲ್ಲಿ ದೇವನಿರುವುದು ಖಂಡಿತ. ತಮಗೆಲ್ಲ ಗೊತ್ತಿದೆ, ಹಿರಿಯರು ಹೇಳಿದಾಗೆ ಎಲ್ಲಿ ಭಜನೆ ಇರ್ತದೆಯೋ ಅಲ್ಲಿ ದೇವರಂತೂ ಖಂಡಿತವಾಗಿ 1 ನಿಮಿಷಗಳ ಕಾಲ ಅಂತೂ ನೆಲೆಸಿರಲಿಕ್ಕೆ ಸಾಧ್ಯ. ಹಾಗೆ ಭಜನೆ ಕುಣಿತ ತುಂಬ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಸತತ 4 ಗಂಟೆಗಳ ಕಾಲ ಭಜನೆಯನ್ನು ಮಾಡಿದ್ದೇವೆ. ಹಾಗೆ ನಾಗರಾಜ್ ಮತ್ತು ರೋಹಿಣಿ ಅವರ ದ್ವಿತೀಯ ಪುತ್ರಿ ರಿಯಾ, ಇವಳ ಜನ್ಮದಿನದ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದೆ ಜನ್ಮದಿನದ ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಭಜನೆಯಿಂದ ಆಕೆಯ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ತುಂಬ ಖುಷಿಯಾದಂಥ ವಿಷಯ. ಧನ್ಯವಾದಗಳು ಎಲ್ಲರಿಗೂ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಅದೇ ರೀತಿ ತಮ್ಮ ಮನೆಯಲ್ಲಿ ಸದಾ ಭಜನಾ ಜ್ಯೋತಿ ಉರಿತಾ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನನಗೆ 2 ಮಾತನಾಡಿಕೊಟ್ಟಲು ಅವಕಾಶ ಮಾಡಿಕೊಟ್ಟ ನಾಗರಾಜ್ ಮತ್ತು ರೋಹಿಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು.